ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಎನ್ಡಿಎ ಪ್ರಚಂಡ ಬಹುಮತವನ್ನು ಸಾಧಿಸಿದೆ. ಇದು ನಿತೀಶ್ ಕುಮಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಇನ್ನ ಡೊನಾಲ್ಡ್ ಟ್ರಂಪ್ ಅವರು ಫೇಲ್ಡ್ ಆದ್ರ ಅಮೆರಿಕದ ಗವರ್ನೆನ್ಸ್ ಕೊಡೋದ್ರಲ್ಲಿ. ಅಮೆರಿಕ ಒಂದು ಕತ್ತಲಿನಿಂದ ಬೆಳಕಿಗೆ ಅಂದ್ರೆ ಶಟ್ ಡೌನ್ ಎಂಡ್ ಆಗಿದೆ. ಅತಿ ದೊಡ್ಡ ಶಟ್ ಡೌನ್, ಲಾಂಗ್ ಡ್ಯೂರೇಷನ್ ಶಟ್ ಡೌನ್ ಅಂದ್ರೆ ಇದೆ 43 ದಿವಸಗಳ ಕಾಲ ಶಟ್ ಡೌನ್. ಸೊ ಮತ್ತೆ US ಮತ್ತು ಇಂಡಿಯಾ ಟ್ಯಾರಿಫ್ ಬಗ್ಗೆ ಪ್ರತಿ ದಿನ ಚರ್ಚೆ ಆಗ್ತಾನೆ ಇದೆ. ಅಪ್ಡೇಟ್ ಬರುತ್ತೆ, ಡಿಸಿಷನ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದೀವಿ. ಅದಕ್ಕೆ ಏನಾದ್ರೂ ಟ್ವಿಸ್ಟ್ ಇದೆಯಾ ಅಂತ ನೋಡ್ತಾ ಇನ್ನ ಗೋಲ್ಡ್ ಒಂದು ಸ್ಮಾಲ್ ರ್ಯಾಲಿನ್ ಕೊಟ್ಟಿದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಕೊಂಡಾಗೆ $4050 ಎಬೋ ಇದ್ರೆ ಬೈಯಿಂಗ್ ಝೋನ್ ಅಂತ ಹೇಳಿದ್ವಿ. ಅದ್ರ ಮೇಲೆ ಹೋದ್ಮೇಲೆ 5% ರ್ಯಾಲಿ ಕೊಟ್ಟಿದೆ. ಈ ರ್ಯಾಲಿ ಏನಕ್ಕಾಗಿರ್ಬೋದು, ಮತ್ತೆ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಕೊಡ್ತಾ ಇದೆ, ಇನ್ನು ಅದ್ರ ಜೊತೆಗೆ AI ಗ್ಲೋಬಲ್ ಮಾರ್ಕೆಟ್ ಮೂವ್ಮೆಂಟ್ಸ್ ಅಲ್ಲಿ ಯಾವ ತರ ಪಾತ್ರ ವಹಿಸಿದೆ, ಇನ್ನ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಏನೇನಿದಾವೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದಲ್ಲಿ ನಿಫ್ಟಿ 370 ಪಾಯಿಂಟ್ ಅಪ್ ಆಗಿದೆ. ಇನ್ನ ಜಪಾನ್ ಮಾರ್ಕೆಟ್ ನೋಡಿದ್ರೆ 268 ಪಾಯಿಂಟ್ಸ್ ಡೌನ್ ಆಗಿದೆ. ಅಮೆರಿಕ ಮಾರ್ಕೆಟ್ ನೋಡಿದ್ರೆ 660 ಪಾಯಿಂಟ್ಸ್ ಅಪ್ ಆಗಿದೆ. ಸೊ ಅಮೆರಿಕ ಮಾರ್ಕೆಟ್ ಆಲ್ ಟೈಮ್ ಏನು ಹಿಟ್ ಆಗಿದೆ ಈ ವಾರದಲ್ಲಿ. ಮುಖ್ಯವಾಗಿ ಶಟ್ ಡೌನ್ ಬಗ್ಗೆ ಮಾತಾಡೋಣ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಫೇಲ್ಡ್ ಆದ್ರ. ಏನಕ್ಕಂದ್ರೆ ಅಮೆರಿಕ ತುಂಬಾ ಕತ್ತಲಿಂದ ಅಂದ್ರೆ ಶಟ್ ಡೌನ್ ಇಂದ ತುಂಬಾ ನಷ್ಟ ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಯಾವ್ದ್ರಲ್ಲಿ ನಷ್ಟ ಆಗಿದೆ? ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಇಲ್ಲ, ಅವರು ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ಬೇಕಾಗಿತ್ತು. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಒಪ್ಪಂದ ಆಗ್ಲಿ ಇಲ್ಲ ಸಾಲ ಕೊಡೋದಾಗ್ಲಿ ಇವೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಇನ್ನು ಟ್ರಾವೆಲ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಎಷ್ಟೋ ಏರೋಪ್ಲೇನ್ಸ್ ಕ್ಯಾನ್ಸಲ್ ಆಗಿದ್ವು. ಆಲ್ಮೋಸ್ಟ್ 1800 ಏರೋಪ್ಲೇನ್ಸ್ ಕ್ಯಾನ್ಸಲ್ ಆಗಿದ್ದೇವೆ ಅಂತ ಒಂದು ನ್ಯೂಸ್ ಬಂದಿತ್ತು. ಅದ್ರ ಜೊತೆಗೆ ಎಷ್ಟೋ ಹೋಟೆಲ್ಸ್ ರನ್ ಮಾಡದೆ ನಿಲ್ಲಿಸ್ಬಿಟ್ಟಿದ್ದಾರೆ 43 ಡೇಸ್ ಇಂದ. ಇನ್ನು ಸ್ಟೇಟ್ ಲೋಕಲ್ ಗವರ್ನೆನ್ಸ್ಗೆ ದುಡ್ಡು ಅಂದ್ರೆ ಹಣ ಬಿಡುಗಡೆ ಆಗದೆ ಹಿನ್ನಡೆ ಡಿಲೇ ಆಗಿದ್ದೇವೆ ಅಂತಾನೆ ಹೇಳ್ಬೋದು. ಇದೆಲ್ಲ ಒಂದು ರಾಜಕೀಯನ ಇಲ್ಲ ಅಥವಾ ಜನಸಾಮಾನ್ಯರಿಗೆ ಏನಾಗಿರ್ಬೋದು? ಇದು ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಆಗಲ್ಲ. ಇದು ಯಾಕಂದ್ರೆ ಇದು ಡೊನಾಲ್ಡ್ ಟ್ರಂಪ್ ಏನ್ ತಗೊಂತ ಇದ್ದಾರೆ ಡಿಸಿಷನ್, ಅದ್ರ ಎಗೇನೆಸ್ಟ್ ಆಗಿ ಅಮೆರಿಕದ ಜನ ಧ್ವನಿ ಎತ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇದರಿಂದ ಏನಾಗಿದೆ? ಇದರಿಂದ ಅವರು ಓವರ್ ಆಲ್ ಆಗಿ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗಿದೆ ಜನಜೀವನ ಮಾಡುವಂತದ್ದು. ಅವರಿಗೆ ಯಾವುದೇ ತರವಾದಂತ ಫೆಸಿಲಿಟಿ ಕೊಡಕ್ಕಾಗದೆ, ಡೊನಾಲ್ಡ್ ಟ್ರಂಪ್ ಅವ್ರ ಗವರ್ನೆನ್ಸ್ ಕೊಡಕ್ಕಾಗದೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರು ಫೇಲ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅಮೆರಿಕದಲ್ಲಿ ಸಾಮಾನ್ಯ ಜನರು ಡೊನಾಲ್ಡ್ ಟ್ರಂಪ್ ಎಗೇನೆಸ್ಟ್ ಗೆ ಮೋರ್ ದೆನ್ 60% ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಆರ್ಟಿಕಲ್ ಬಂದಿತ್ತು. ಸೊ ಇದ್ರ ಬಗ್ಗೆ ಈ ಟ್ಯಾರಿಫ್ ಒಂದೇನಾ? ಟ್ಯಾರಿಫ್ ಅನ್ನೋದು ಒಂದು ಪಾರ್ಟ್ ಆದ್ರೆ ಶಟ್ ಡೌನ್ ಅನ್ನೋದೇ ಬೇರೆ ಪಾರ್ಟ್. ಟ್ಯಾರಿಫ್ಗೂ ಶಟ್ ಡೌನ್ಗೂ ಯಾವುದೇ ತರವಾದಂತ ಸಂಬಂಧ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಸೊ ಈ ಶಟ್ ಡೌನ್ ಇಂದ GDPಯಲ್ಲಿ ಅಮೆರಿಕದ GDPಯಲ್ಲಿ 1 to 2% ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತಾನು ಎಷ್ಟೋ ಎಕನಾಮಿಸ್ಟ್ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ವಾರಕ್ಕೆ ಶಟ್ ಡೌನ್ ಆಗಿರೋದ್ರಿಂದ $15 ಬಿಲಿಯನ್ ಓವರ್ ಆಲ್ ಆಗಿ ಲಾಸ್ ಆಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ 1 ವೀಕ್ಗೆ $15 ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 7 weeks ಆಲ್ಮೋಸ್ಟ್ ಇಟ್ಸ್ ಶಟ್ ಡೌನ್ ಆಗಿದೆ. ಸೊ $105 ಬಿಲಿಯನ್ ಅಷ್ಟು ಲಾಸ್ ಆಗಿದೆ. ಸೊ ಈ ಲಾಸ್ ಆಗಿರೋದೆಲ್ಲ ಒಂದ್ ಸೈಡ್ ಇಟ್ರೆ, ಆದ್ರೆ ಜನರ ಜೀವನ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕತ್ತಲು ಆವರಿಸಿದೆ ಅಮೆರಿಕಗೆ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಾನೆ ನೇರವಾಗಿ ಹೇಳ್ಬೋದಾಗಿದೆ. ಸೊ ಈ ಶಟ್ ಡೌನ್ ಇಂದ ಎಷ್ಟು ಜನ ಹಿಂಸೆ ಆಗಿದೆ, ಎಷ್ಟು ಜನಕ್ಕೆ ಅನಾನುಕೂಲ ಆಗಿದೆ, ಎಷ್ಟು ಜನ ತೊಂದರೆ ಅನುಭವಿಸಿದಾರೆ ಅಂದ್ರೆ ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಜನ ಇದಕ್ಕೆ ತೊಂದರೆ ಅನುಭವಿಸಿದ್ದಾರೆ. ಇನ್ನು H1B ವೀಸಾ ಬಗ್ಗೆ ಮಾತಾಡ್ಬೇಕಾದ್ರೆ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ, ನಮ್ಮಲ್ಲಿ ಪ್ರತಿಭಾವಂತರ ಕೊರತೆ ಇದೆ. ಸೊ H1 ವೀಸಾ ಇಂದ ಬೇರೆ ದೇಶದಿಂದ ನಮ್ಗೆ ಪ್ರತಿಭಾವಂತರು ಬೇಕಿದ್ದಾರೆ ಅಂತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, H1B ವೀಸಾದಲ್ಲಿ ಮೊದ್ಲೇನ್ ಹೇಳ್ತಿದ್ರು, ಎಲ್ಲ ಬೇರೆ ದೇಶದಿಂದ ಬಂದು ಕೆಲಸ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಅನನುಕೂಲ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದವ್ರೆ ಈಗ ಏನ್ ಹೇಳ್ತಿದ್ದಾರೆ? ಬೇರೆ ದೇಶದಿಂದ ಬಂದು ಕೆಲಸ ಮಾಡಿದ್ರೇನೆ ನಮ್ಮಲ್ಲಿ ಪ್ರತಿಭಾವಂತ ಉಳಿಸ್ಕೊಳಕಾಗುತ್ತೆ, ಇಲ್ಲ ಅಂದ್ರೆ ಪ್ರತಿಭಾವಂತರು ಇಲ್ಲ ಅನ್ನೋಂತಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್, ಅಮೆರಿಕದ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದ ಆಗುತ್ತೆ. ಇವರು ವಾದ ಮಾಡಿರೋದು ಒಂದೂನು ಟ್ಯಾರಿಫ್ ಬಗ್ಗೆ ತಾಳೆ ಆಗಲ್ಲ. ಇದು ಟ್ಯಾರಿಫ್ ಬಗ್ಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದ ಆದಾಗ ಇವರು ಏನ್ ವಾದ ಮಾಡ್ತಾರೋ ಅದು ಟ್ಯಾರಿಫ್ ಗೆ ರಿಲೇಟೆಡ್ ಆಗಿ ಇರಲ್ಲ. ಆದ್ರೆ ಅವ್ರು ಹೇಳ್ತಾರೆ ಇದು ಎಕನಾಮಿ ಎಮರ್ಜೆನ್ಸಿ ಪವರ್ ಆಕ್ಟ್ ಅಲ್ಲಿ ಹಾಕಿರೋದು 1977 ಅಲ್ಲಿ ಅಂತ. ಎಕನಾಮಿಕ್ ಎಮರ್ಜೆನ್ಸಿ ಅಂದ್ರೆ ಏನು
ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಎಕಾನಮಿ ಎಮರ್ಜೆನ್ಸಿ ಅಂತ ಬಂದಾಗ ಟ್ಯಾರಿಫ್ ಇಂದನೇ ಅದನ್ನ ದುಡ್ಡು ಕಲೆಕ್ಟ್ ಮಾಡ್ಬೇಕಾ, ಇಲ್ಲ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತಾನು ಅವ್ರು ಥಿಂಕ್ ಮಾಡಿಲ್ಲ ಅಂತಾನು ಹೇಳ್ಬೋದಾಗಿದೆ. ಅಮೆರಿಕದಲ್ಲಿ ನೋಡಿ, ಡೊನಾಲ್ಡ್ ಟ್ರಂಪ್ ಏನ್ ಡಿಸಿಷನ್ ತಗೊಂಡ್ರು ಪಾರ್ಲಿಮೆಂಟ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅದನ್ನ ಪ್ರಸ್ತಾಪ ಮಾಡ್ಬೇಕಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಒಂದು ಪ್ರಸ್ತಾವನೆ ಇಲ್ಲ, ಏಕಾಏಕಿ ಟ್ಯಾರಿಫ್ ಬಗ್ಗೆ ಡಿಸಿಷನ್ ತಗೊಂತಾನೆ ಹೋಗ್ತಾ ಇದ್ದಾರೆ. ಆದ್ರೂ ಸುಪ್ರೀಂ ಕೋರ್ಟ್ ವಿಚಾರಣೆ ಆದ್ಮೇಲೆ ಹೇಳ್ತಾರೆ, ಯಾರು ಟ್ಯಾರಿಫ್ ಎಗನೆಸ್ಟ್ ಆಗಿ ಇದಾರೋ ಅವರು ಫೂಲ್ಸ್ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಅವರು ಬೆಲೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸೊ ಸುಪ್ರೀಂ ಕೋರ್ಟ್ ವಾದ ವಿವಾದ ಎಲ್ಲ ಆಗಿ ಒಂದು ಎಚ್ಚರಿಕೆ ಬಂದ ಮೇಲೆ ಹೇಳ್ತಾರೆ ಅವರು, ಅಮೆರಿಕನ್ಗೆ $2,000 ಡಿವಿಡೆಂಡ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ಇಂಡೈರೆಕ್ಟ್ಲಿ ತಪ್ಪು, ಡೈರೆಕ್ಟ್ಲಿನೇ ಅಂತ ಹೇಳ್ಬೋದು, ಇದು ತಪ್ಪು ಒಪ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತಾನೆ ಹೇಳ್ಬೋದು. ಇನ್ನು ಟ್ಯಾರಿಫ್ ನೋಡಿ, ಟ್ಯಾರಿಫ್ ಸಮಾಧಾನವಾಗಿ ಶಾಂತಿಯುತವಾಗಿ ಇದನ್ನ ಬಗೆಹರಿಸ್ಕೋಬಹುದಾಗಿತ್ತು ಫ್ರಮ್ ಏಪ್ರಿಲ್ ನಿಂದಾನೆ. ಆದ್ರೆ ಇವರು ಒಂದು ಬೆದರಿಕೆ ಯಾವ ತರ ಇದೆ ಅಮೆರಿಕ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರನೇ ಇದನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಟ್ಯಾರಿಫ್ ಇಲ್ಲದೆ ಇದ್ರೆ ಡೊನಾಲ್ಡ್ ಟ್ರಂಪ್ ಪ್ರಕಾರ ಏನ್ ಹೇಳ್ತು, ಎಕನಾಮಿಕ್ ಡಿಸಾಸ್ಟರ್ ಅಂದ್ರೆ ನಮ್ಮದು ದಿವಾಳಿ ಹೇಳುತ್ತೆ ಅನ್ನೋ ಒಂದು ಇಂಡೈರೆಕ್ಟ್ಲಿನೂ ಹೇಳ್ತಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಏನಾದ್ರು ಟ್ಯಾರಿಫ್ ಎಗನೆಸ್ಟ್ ಆಗಿ ಏನಾದ್ರು ಡಿಸಿಷನ್ ಕೊಟ್ರು ಎಕನಾಮಿಕ್ ಡಿಸಾಸ್ಟರ್ ಆಗೋಗ್ಬಿಡುತ್ತೆ, ಅಂದ್ರೆ ಅಮೆರಿಕ ದಿವಾಳಿ ಎದ್ದೋಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡಿ, ಪ್ರಪಂಚನೇ ಆಳುವಂತ ಒಂದು ಅಮೆರಿಕ ಯಾವ ತರ ಆಗ್ತಾ ಇದೆ, ಡೆವಲಪ್ಡ್ ಕಂಟ್ರಿ ಯಾವ ತರ ಇದೆ ಅಂತ ಈಗಲೇ ನಾವು ತಿಳ್ಕೊಬಹುದಾಗಿದೆ. ಇವರೆಲ್ಲ ಮಾಡಿರೋದು ಒಳ್ಳೇದಾ? ಇದು ಒಂದು ನಮ್ಗೆ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ನೋಡಿ, ನಾವು ತುಂಬಾ ಡಿಪೆಂಡೆಂಟ್ ಆಗಿದ್ವಿ ಅಮೆರಿಕ ಮೇಲೆ, ಡಾಲರ್ ಡಿಪೆಂಡೆನ್ಸಿ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗ್ತಿತ್ತಂದ್ರೆ ಅಮೆರಿಕ ಹೇಳ್ದಂಗೆಲ್ಲ ಎಲ್ಲಾ ದೇಶಗಳು ಕೇಳ್ಬೇಕಾಗಿತ್ತು. ಸೊ ಇವರು ಒಂದು ಎಚ್ಚರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಎಚ್ಚರಿಕೆಯಿಂದ ನಾವೇನ್ ಮಾಡ್ಬೋದು, ಡಾಲರ್ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಂಡು ಸ್ವಾವಲಂಬಿನೇ ಆಗಿ ನಮ್ಮಷ್ಟಕ್ಕೆ ನಾವೇ ಬದುಕೋ ತರ ಯಾವುದೇ ಅಮೆರಿಕ ಡಿಪೆಂಡೆನ್ಸ್ ಇಲ್ಲದೆ ಕಡಿಮೆ ಮಾಡ್ತಾ ಬರ್ಬೋದು ಅನ್ನೋ ಒಂದು ಆಲೋಚನೆ ಬಂದಿದೆ ಅಂತಾನೆ ಹೇಳ್ಬೋದು. ಇಡೀ ಪ್ರಪಂಚದಲ್ಲಿ ಡಾಲರ್ ಅನ್ನೋದು ತುಂಬಾ ಬಲಿಷ್ಠವಾಗಿರೋದ್ರಿಂದನೇ ಇವರು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ಅಮೆರಿಕಗೆ ಏನಾದ್ರೂ ಆಗ್ಬೇಕಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಎಕನಾಮಿಕ್ ವೀಕ್ ಆದಾಗ ಎಲ್ಲಾ ದೇಶಗಳು ಸಹಾಯ ಮಾಡ್ಬೇಕು, ಅಂದ್ರೆ ಎಲ್ಲಾ ದೇಶಗಳಿಂದ ನಾವು ಟ್ಯಾರಿಫ್ ಮೂಲಕವಾಗಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಬೇರೆ ದೇಶಗಳಿಗೆ ಏನಾದ್ರು ಆದ್ರೆ ಅಮೆರಿಕ ಏನು ಕೊಡಲ್ಲ, ಆದ್ರೆ ಅಮೆರಿಕಾಗೆ ಏನಾದ್ರು ಬೇಕಿದ್ದಾಗ ಫಿಸಿಕಲ್ ಡಿಫಿಷಿಯನ್ಸಿ ಆದಾಗ ಆಗ ಬೇರೆ ದೇಶಗಳಿಂದ ಹಣ ಕಲೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಇವರು ಹೇಳ್ತಾ ಇದ್ದಾರೆ. ಇನ್ನು ಟ್ಯಾರಿಫ್ ಅಂತ ಬಂದಾಗ ಇಂಡಿಯಾ ಮತ್ತು US ಟ್ಯಾರಿಫ್ ಅಂತ ಬಂದಾಗ ಯಾವ್ದು ಎಲ್ಲ ಹೇಳ್ತಾ ಇದ್ದಾರೆ, ಏನು ಟ್ರಂಪ್ ಕಡೆಯಿಂದ ಹೇಳ್ತಾರೆ, ಟ್ರಂಪ್ ಅಧಿಕಾರಿಗಳು ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ ಹೇಳ್ತಾರೆ, ಮತ್ತೆ ಅಂಬಾಸಿಡರ್ ಇಂಡಿಯಾ ಅಂಬಾಸಿಡರ್ ಸಿರ್ಜಿಯೋ ಹೇಳ್ತಾರೆ. ಎಲ್ಲರೂ ಇನ್ನು ಆಲ್ಮೋಸ್ಟ್ ಫೈನಲ್ ಡಿಸ್ಕಷನ್ ಆಗಿದೆ, ಇನ್ನೇನಿದ್ರು ಡಿಸಿಷನ್ ಬರೋದೊಂದೇ ಪೆಂಡಿಂಗ್, ಎಲ್ಲಾ ಫೇವರ್ ಆಗಿದ್ದಾರೆ, ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ, ಎಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ತರವಾದಂತ ಡಿಸಿಷನ್ಸ್ ಅಂತೂ ಬಂದಿಲ್ಲ. 15%, 16% ಆಗಿರ್ಬೋದು, ಇಲ್ಲ 25% ಆಗಿರ್ಬೋದು, ಇಲ್ಲ ಅಡಿಷನಲ್ ಟ್ಯಾರಿಫ್ ತೆಗೆದಿರೋದಾದ್ರೆ ಯಾವುದೇ ಒಂದು ಡಿಸಿಷನ್ಸ್ ಡೈರೆಕ್ಟ್ ಆಗಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಇದು ಯಾಕೆ ಬಂದಿಲ್ಲ? ಪಿಯೂಷ್ ಗೋಯಲ್ ಅವ್ರು ಏನ್ ಹೇಳ್ತಾರೆ, ಇದನ್ನ ಫೇರ್ ಡೀಲ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ, ಇನ್ನು ನೆಕ್ಸ್ಟ್ ಫರ್ದರ್ ಡೀಲ್ ಬೇಕಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಫೇರ್ ಡೀಲ್ ಅಂದ್ರೆ ಏನು, ಯಾವ ಪರ್ಸೆಂಟೇಜ್ ಅಲ್ಲಿ ನಿಲ್ಲಿಸ್ತಾರೆ ಅಂತ ಒಂದು ಫಿಕ್ಸ್ಡ್ ಅಂತೂ ಎಲ್ಲಿ ಹೇಳಿಲ್ಲ. ಆದ್ರೆ ಕೆಲವು ಟ್ರೇಡ್ ಡೀಲ್ಸ್ ಏನಿದಾವೆ, ಓಪನ್ ಟ್ರೇಡ್ ಡೀಲ್ಸ್, ನಾವು ಪ್ರೀವಿಯಸ್ ವಿಡಿಯೋಗಳಲ್ಲೇ ಮಾತಾಡ್ಕೊಂಡಂಗೆ ಓಪನ್ ಟ್ರೇಡ್ ಡೀಲ್ಸ್ ಅಂದ್ರೆ ಏನು, ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಸೋಯಾ ಆಗಿರ್ಬೋದು, ಇಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಇದ್ರ ಮೇಲೆನೆ ಅವರು ಇನ್ನು ಟ್ಯಾರಿಫ್ ಡೀಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಡೈರಿ ಪ್ರಾಡಕ್ಟ್ ನಾವೇನಾದ್ರೂ ಇಂಪೋರ್ಟ್ ಮಾಡ್ಕೊಂಡ್ರೆ ಆಲ್ರೆಡಿ ಕೆಲವು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ದಂಗೆ ನಮ್ಮ ಸಣ್ಣ ಪುಟ್ಟ ರೈತರೆಲ್ಲನೂ ಕಂಗಾಲಾಗ್ಬೇಕಾಗುತ್ತೆ, ಅವ್ರಿಗೆಲ್ಲ ನಿರುದ್ಯೋಗನೇ ಅಂತ ಹೇಳ್ಬೋದು. ಸೊ ಅಗ್ರಿ ಪ್ರಾಡಕ್ಟ್ಸ್ ಅಷ್ಟೇ, ಆ ಅಗ್ರಿ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಕೊಂಡ್ರು ಅಷ್ಟೇ ಆಲ್ರೆಡಿ ಒಂದು ಲ್ಯಾಬ್ ಅಲ್ಲಿ ಎಚ್ಚರಿಸಿದ್ದಾರೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಅವರು ಓಪನ್ ಟ್ರೇಡ್ ಡೀಲ್ಗೆ ಪ್ರೆಷರ್ ಆಗ್ತಾ ಇದ್ದಾರೆ ಇಂಡಿಯಾಗೆ. ಆಗ ಮಾತ್ರ ಅವರು ಟ್ರೇಡ್ ಡೀಲ್ಸ್ ಅಂದ್ರೆ ಟ್ಯಾರಿಫ್ಸ್ ನ ಡಿಸಿಷನ್ಸ್ ನ ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ಮೊದಲು ಅಮೆರಿಕ ಏನ್ ಹೇಳ್ತಿದ್ರು, ಉಕ್ರೇನ್ ಮತ್ತು ರಷ್ಯಾ ವಾರ್ಗೆ ಇಂಡಿಯಾ ಅವರು ಇಂಡೈರೆಕ್ಟ್ಲಿ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ರಷ್ಯಾದಿಂದ ಇವರು ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಈಗ ನಾವು ಆಯಿಲ್ ನ ಗ್ರಾಜುಯಲಿ ಡಿಕ್ರೀಸ್ ಮಾಡ್ಕೊಂಡ್ ಬಂದಿದೀವಿ, ಅವ್ರು ಹೇಳ್ದಂಗೆ ಡಿಕ್ರೀಸ್ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ಅಮೆರಿಕದಲ್ಲಿ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಲ್ಲಿ ಆಲ್ಮೋಸ್ಟ್ ಡಬಲ್ ಮಾಡಿದೀವಿ ಲಾಸ್ಟ್ 1 ಮಂತ್ ಇಂದ. ಆದ್ರೂ ಟ್ಯಾರಿಫ್ ಇನ್ನು ಫಿಕ್ಸ್ ಆಗಿಲ್ಲ, ಆದ್ರಿಂದಾನೇ ನಮ್ಮ ಮಾರ್ಕೆಟ್ ಅಲ್ಲೇ ಸ್ಟೇ ಆಗ್ತಾ ಇದೆ.
ಸೊ ಆದ್ರೆ ಚೈನಾದವರು ಮತ್ತು US ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಎಲ್ಲಾ ಟ್ಯಾರಿಫ್ ಕ್ಲಾರಿಫಿಕೇಶನ್, ಟ್ರೇಡ್ ಡೀಲ್ಸ್ ನ ಕ್ಲಿಯರೆನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಒಂದು ಫ್ಯಾಕ್ಟರ್ ಇರೋದ್ರಿಂದಾನೇ ನಮ್ಮ ಮಾರ್ಕೆಟ್ ಅಲ್ಲೇ ಸ್ಟೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಪ್ರತಿ ವೀಕ್ ಮಾತಾಡ್ಕೊಂತಾನೆ ಬರ್ತಿದೀವಿ. ಲಾಸ್ಟ್ ವೀಕ್ ಅಲ್ಲಿ ಗೋಲ್ಡ್ ನಾವ್ ಏನ್ ಹೇಳಿದ್ವಿ, $3,800 to $4,050 ಇನ್ ಬಿಟ್ವೀನ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಯಾವಾಗ $4,050 ಬ್ರೇಕ್ಔಟ್ ಆಗುತ್ತೋ ಆಗ ಮಾತ್ರ ರ್ಯಾಲಿ ಅಂತ ಹೇಳಿದ್ವಿ. ಎಕ್ಸಾಕ್ಟ್ಲಿ ಅದೇ ತರನೇ ನಡೆದಿದೆ ನೋಡಿ. $4,050 ಯಾವಾಗ ಅದು ಬ್ರೇಕ್ ಆಯ್ತೋ ಆಗ ಆಲ್ಮೋಸ್ಟ್ 5% ರ್ಯಾಲಿನ ಕೊಟ್ಟಿದೆ. ಸೊ ಗೋಲ್ಡ್ ಅನ್ನೋದು ಏನಕ್ಕೆ ಇನ್ಕ್ರೀಸ್ ಆಗುತ್ತೆ? ಗೋಲ್ಡ್ ಯಾವತ್ತೂ ಗ್ಲೋಬಲ್ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟಿ ಇದ್ದಾಗ ಮಾತ್ರ ಹೆಚ್ಚಿಗೆ ಮೂವ್ ಆಗುತ್ತೆ. ಸೊ ಈಗ ಪ್ರೀವಿಯಸ್ಲಿ ಏನಕ್ಕೆ ಮೂವ್ ಆಗಿತ್ತು? ಪ್ರೀವಿಯಸ್ಲಿ ಮೂವ್ ಆಗಿದ್ದು ಯಾವಾಗ ಟ್ರಂಪ್ ಟ್ಯಾರಿಫ್ ಇರ್ಬೋದು, ಇಲ್ಲ ಉಕ್ರೇನ್ ರಷ್ಯನ್ ವಾರ್ ಇರ್ಬೋದು, ಇಲ್ಲ ಹಮಾಸ್ ಮತ್ತು ಇಸ್ರೇಲ್ ವಾರ್ ಇರ್ಬೋದು, ಈ ಟೈಮಲ್ಲಿ ತುಂಬಾ ರ್ಯಾಲಿ ಕೊಟ್ಟಿತ್ತು. ಸೊ ಈ ರ್ಯಾಲಿ ಕೊಟ್ಟಾದ್ಮೇಲೆ ಸಡನ್ ಒಂದು ಫಾಲ್ ಆಗಿತ್ತು. ಯಾವ ಟೈಮಲ್ಲಿ ಅಂದ್ರೆ ಯಾವಾಗ US ಮತ್ತು ಚೈನಾದವರು ಟ್ರೇಡ್ ಡೀಲ್ಸ್ ನ ಸೆಟ್ ಮಾಡ್ಕೊಂತಿದ್ರು, ಆ ಟೈಮಲ್ಲಿ ಒಂದು ಬಿಗ್ ಫಾಲ್ ಅಂದ್ರೆ ಆಲ್ಮೋಸ್ಟ್ 6 to 7% ಇನ್ ಎ ಸಿಂಗಲ್ ಡೇ ಫಾಲ್ ಆಗಿತ್ತು. ಸೊ ಈ ಫಾಲ್ ಇಂದ ಏನಾಗಿದೆ, ಈ ಫಾಲ್ ಆದ್ಮೇಲೆ 15 days ನ ರೇಂಜ್ ಬೌಂಡ್ ಆಗಿ ಆಗಿತ್ತು. ಈ ರೇಂಜ್ ಬೌಂಡ್ ಆದ್ಮೇಲೆ ಒಂದು ಮೂವ್ಮೆಂಟ್ ಕೊಡೆ. ಈ ಮೂವ್ಮೆಂಟ್ ರೀಸನ್ಸ್ ಏನಿರ್ಬೋದು? ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡಾಗ ಗೋಲ್ಡ್ ಏನು ರ್ಯಾಲಿ ಕೊಡಬೇಕಾದ್ರೆ ಅನ್ಸರ್ಟನಿಟಿ, ಯಾವ ವಾರ್ ಆಗುತ್ತೆ, ಇಲ್ಲ ರಿಸಿಷನ್ ಬರುತ್ತೆ ಅಂತ ಡೇಟಾ ಇರುತ್ತೆ, ಇಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇರುತ್ತೆ, ಇಲ್ಲ ಇಂಟ್ರೆಸ್ಟ್ ರೇಟ್, ಇಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ತಾರೋ ಅವಾಗ ಗೋಲ್ಡ್ ರ್ಯಾಲೀಸ್ ಹೆಚ್ಚಿಗೆ ಇರುತ್ತೆ ಅಂತ. ಇನ್ನು ಡಾಲರ್ ಯಾವಾಗ ಸ್ಟ್ರೆಂತ್ ಆಗ್ತಾ ಇರುತ್ತೋ, ಲೋಕಲ್ ಕರೆನ್ಸಿ ಯಾವಾಗ ವೀಕ್ ಆಗ್ತಾ ಇರುತ್ತೋ ಆಗ್ಲೂ ಸಹ ಡಾಲರ್ ಇನ್ಕ್ರೀಸ್ ಆಗುತ್ತೆ, ಗೋಲ್ಡ್ ಇನ್ಕ್ರೀಸ್ ಆಗುತ್ತೆ ಅಂತ ಮಾತಾಡ್ಕೊಂತಿದ್ವಿ. ಸೊ ಆದ್ರೆ ಈ ಸರಿ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಇಂದ ನ್ಯೂಸು ಬಂದಿಲ್ಲ, ಬಿಗ್ ಬೈಯಿಂಗು ಬಂದಿಲ್ಲ. ರಷ್ಯಾ ಆಗ್ಬೋದು, ಇಂಡಿಯಾ ಆಗ್ಬೋದು, ಇಲ್ಲ ಚೈನಾ ಆಗ್ಬೋದು, ಯಾವ್ದು ಬಿಗ್ ಬೈಯಿಂಗ್ ಅಂತೂ ಕಾಣಿಸ್ತಿಲ್ಲ. ಮತ್ತೆ ಯಾವುದೇ ಒಂದು ಇನ್ವೆಸ್ಟರ್ ದೊಡ್ಡ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಎಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಆದ್ರೂ 5% ರ್ಯಾಲಿ ಆಗಿದೆ. ಇದು ಬೇಸ್ಡ್ ಓನ್ಲಿ ಫಾರ್ ಟೆಕ್ನಿಕಲ್ ಅಂತ ಹೇಳ್ಬೋದೇ ಹೊರತು ಯಾವುದೇ ಒಂದು ಬಿಗ್ ಡೇಟಾ ಇಂದ ಅಂತೂ ಅಲ್ಲ ಅಂತ ನಾವು ಹೇಳ್ಬೋದು. ಸೊ ನಾವು ಈ ಗೋಲ್ಡ್ ಬೈ ಮಾಡ್ಬೇಕಂದ್ರೆ ಯಾವಾಗ್ಲೂ ನಮ್ಮ ತಲೆಯಲ್ಲಿ ಇಟ್ಕೊಬೇಕು, 25 to 30% ಡೌನ್ ಆದ್ರೂ, ಕರೆಕ್ಷನ್ ಆದ್ರೂ ನಾವು ಡಿಪ್ ಆನ್ ಬೈ ಮಾಡ್ತಾ ಹೋಗ್ತೀವಿ ಅನ್ನೋ ಟೈಮಲ್ಲಿ ಮಾತ್ರ ನಾವು ಗೋಲ್ಡ್ ನ ಕಂಟಿನ್ಯೂಸ್ ಬೈ ಮಾಡ್ಕೊಂಡು ಹೋದ್ರೆ ಇಟ್ಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಒಂದು ಪೋರ್ಟ್ಫೋಲಿಯೋ ನಾವು ಎಕ್ಸಾಂಪಲ್ ಸ್ಟಾಕ್ಸ್, ಗೋಲ್ಡ್, ರಿಯಲ್ ಎಸ್ಟೇಟ್ ಅಂತ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ನೋಡಿದಾಗ ಗೋಲ್ಡ್ ಅಲ್ಲಿ 20% ಇನ್ವೆಸ್ಟ್ಮೆಂಟ್ ಮಾಡೋದು ಇಟ್ಸ್ ಎ ವೆರಿ ಗುಡ್ ಐಡಿಯಾ ಅಂತಾನೆ ಹೇಳ್ಬೋದಾಗಿದೆ. ಅವಾಗ ವೆರಿ ಗುಡ್ ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಅಂತಾನು ನಾವು ಹೇಳ್ಬೋದಾಗಿದೆ. ಸೊ ಈಗ ಸಿಲ್ವರು ಅಷ್ಟೇ, ಸಿಲ್ವರ್ನು $4 to $5 ಇನ್ ಬಿಟ್ವೀನ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಅದು ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಅದನ್ನು ಸಹ ಆಲ್ಮೋಸ್ಟ್ 7% ಇನ್ಕ್ರೀಸ್ ಆಗಿದೆ. ಸೊ ಇದು ಇನ್ಕ್ರೀಸ್ ಆಗಿರೋದು ವೇರಿಯಸ್ ರೀಸನ್ ಇರ್ಬೋದೇ ಹೊರತು ಗೋಲ್ಡ್ ಆದ್ರೂ ಸೆಂಟ್ರಲ್ ಬ್ಯಾಂಕ್ಸ್ ಬೈ ಮಾಡ್ತಾರೆ, ರಿಸರ್ವ್ ಮಾಡ್ತಾರೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸಿಲ್ವರ್ ನ ಬೈ ಮಾಡಿ ರಿಸರ್ವ್ ಅಂತೂ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಗೋಲ್ಡ್ ಎಷ್ಟೋ ಸೆಂಟ್ರಲ್ ಬ್ಯಾಂಕ್ಸ್ ವ್ಯಾಲ್ಯೂ ಹೈ ಆಗಿರೋದು, ಪ್ರೈಸ್ ಹೈ ಆಗಿರೋದಕ್ಕೆ ಪ್ರಾಫಿಟ್ ಅಂದ್ರೆ ಬುಕ್ಕಿಂಗ್ ಮಾಡೋ ಸಾಧ್ಯತೆನೂ ಹೆಚ್ಚಾಗಿದೆ. ಸೊ ಅದರಿಂದಾನೇ ನಾವು ಯಾವಾಗ್ಲೂ ಗೋಲ್ಡ್ ಬೈ ಮಾಡ್ಬೇಕಾದ್ರೆ ಡಿಪ್ ಆನ್ ಬೈ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಿದ್ರೆ ಮಾತ್ರ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಗುಡ್ ಐಡಿಯಾ ಅಂತ ಹೇಳ್ಬೋದು. ಸಿಲ್ವರ್ ಅಲ್ಲೂ ಸಹ ಅಷ್ಟೇ, ನಾವು ಡಿಪ್ ಆನ್ ಬೈ ಮಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂತ ಹೇಳ್ಬೋದು. ಸಿಲ್ವರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ, ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ. ಪ್ರೀವಿಯಸ್ ಏನಿತ್ತು, ಲಾಸ್ಟ್ 2 times $50 ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದಿರೋದು, ಒಂದ್ ಟೈಮ್ $3 ಬಂದಿತ್ತು. ಲಾಸ್ಟ್ ರೀಸೆಂಟ್ $50 ಇಂದ $15 ಬಂದಿತ್ತು. ಈ ಸರಿನು ಎಷ್ಟೋ ಜನ ಎಸ್ಟಿಮೇಟ್ ಮಾಡಿದ್ದಾರೆ $50 ಇಂದ $35 ಬರುತ್ತೆ ಸಿಲ್ವರ್ ಅಂತ ಹೇಳ್ಬಿಟ್ಟು. ಆದ್ರೆ ನಾವ್ ಯಾವಾಗ್ಲೂ ಡಿಪ್ ಆನ್ ಬೈ ಮಾಡೋದ್ರಿಂದ ಆವರೇಜ್ ಪ್ರೈಸ್ ಆಗ್ಬಿಟ್ಟು ಸೊ ಅದು ಒಳ್ಳೆ ರಿಟರ್ನ್ ಇನ್ ಫ್ಯೂಚರ್ ಅಲ್ಲಿ ಕೊಡೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಸಿಲ್ವರ್ಗೆ ಹೆಚ್ಚಾಗ್ತಾ ಇದೆ. ಸಿಲ್ವರ್ ಸಿಗ್ತಾ ಇರೋದು ಸೇಮ್, ಸಪ್ಲೈ ಇಸ್ ಸೇಮ್, ಡಿಮ್ಯಾಂಡ್ ಇಸ್ ಇನ್ಕ್ರೀಸ್. ಅದರಿಂದ ಸಿಲ್ವರ್ ಅಷ್ಟು ಈಸಿಯಾಗೇನು $35 ಬರುತ್ತೆ ಅಂತ ಕಾಣಿಸ್ತಿಲ್ಲ. ಬಟ್ ಡಿಪ್ ಆನ್ ಬೈ ಇಟ್ಸ್ ಎ ವೆರಿ ಗುಡ್ ಐಡಿಯಾ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಜಪಾನ್ ಮಾರ್ಕೆಟ್ ಕಂಟಿನ್ಯೂಸ್ ರ್ಯಾಲಿ ಕೊಡ್ತಾನೆ ಹೋಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು AI. ಜಪಾನ್ ಒಂದೇ ಅಲ್ಲ, US ಮಾರ್ಕೆಟ್ ರ್ಯಾಲಿ ಕೊಡೋದಕ್ಕೆ ಮೇನ್ ಇಂಪಾರ್ಟೆಂಟ್ AI ಅಂತಾನೆ ಹೇಳ್ಬೋದಾಗಿದೆ. ಸೊ AI ಕಂಪ್ನಿಗಳು ಏನ್ ಮಾಡ್ತಿದಾವೆ? ಸೊ ಜಪಾನ್ ಮಾರ್ಕೆಟ್ ಓವರ್ ಆಲ್ ಆಗಿ ಲಾಸ್ಟ್ ವೀಕ್ ಅಲ್ಲಿ 268 ಪಾಯಿಂಟ್ ಅಷ್ಟೇ ಡೌನ್ ಆಗಿದೆ. ಸೊ
ಅಂದ್ರೆ ಅಲ್ಲೇ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. AI ಕಂಪ್ನಿಗಳು ಯಾವ ಇದಾವೋ ಅವು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದಾವೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಅಮೆರಿಕ ಮಾರ್ಕೆಟ್ ಅಲ್ಲೂ ಅಷ್ಟೇ AI ಬಗ್ಗೆ ನೀವು ಕೇಳಿದಿರ, ಮೆಟಾ ಸ್ಟಾಕ್ ಅಂತ ಹೇಳ್ಬಿಟ್ಟು ಕೇಳಿದಿರ. ಅವರು ಆಲ್ಮೋಸ್ಟ್ 6,30,000 crores ನ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣನೇ ಅದು 12% ಸ್ಟಾಕ್ ಡೌನ್ ಆಗಿತ್ತು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ AI ಯಾವ ಪರಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ AI ಇನ್ವೆಸ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಏನು? ಆ ಪರಿ ರಿಟರ್ನ್ಸ್ ಬರುತ್ತಾ? ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. AI ಮೊದ್ಲಿಂದನೂ ಇಲ್ವಾ? ಆಟೋಮೇಶನ್ ಅನ್ನೋದು ಇದೆ, ಆದ್ರೆ ಏನದು ಹೊಸ ಸಬ್ಜೆಕ್ಟ್. AI ಇಂದ ತುಂಬಾ ಪ್ರಾಫಿಟೇಬಲ್, ಮ್ಯಾನ್ ಪವರ್ ಕಡಿಮೆ ಮಾಡಿ ಆಟೋಮೇಶನ್ ಬರೀ ಮಿಷನ್ಸ್ ಕೆಲಸ ಮಾಡ್ಬಿಟ್ಟು ಅದರಿಂದ ಹೆಚ್ಚಿಗೆ ಪ್ರಾಫಿಟ್ ಮಾಡ್ಬೋದು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಎಲ್ಲಾ ಇನ್ವೆಸ್ಟರ್ಸ್ ನಮ್ಮ ಇಂಡಿಯಾದಿಂದ ವಿಡ್ರಾ ಮಾಡ್ಬಿಟ್ಟು, ಅಂದ್ರೆ ಔಟ್ಫ್ಲೋ ಹೆಚ್ಚಾಗ್ಬಿಟ್ಟು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಜಪಾನ್ ಮತ್ತು US ಮಾರ್ಕೆಟ್ಗಳಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದಾನೇ ನಮ್ಮ ಮಾರ್ಕೆಟ್ ಅಲ್ಲೇ ಸ್ಟೇಬಲ್ ಆಗಿದೆ. ಅಮೆರಿಕ ಮಾರ್ಕೆಟ್ ಮತ್ತು ಜಪಾನ್ ಮಾರ್ಕೆಟ್ ರ್ಯಾಲಿ ಕೊಡ್ತಾನೆ ಇದಾವೆ ಅಂತಾನೆ ಹೇಳ್ಬೋದಾಗಿದೆ. ಅಮೆರಿಕ ಮಾರ್ಕೆಟ್ ಆಲ್ಮೋಸ್ಟ್ 1800 ಪಾಯಿಂಟ್ಸ್ ಒಂದು ವಾಲಟೈಲ್ ಕೊಟ್ಟಿದೆ ಈ ವಾರದಲ್ಲಿ. ಓವರ್ ಆಲ್ ಆಗಿ 660 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಆಲ್ ಟೈಮ್ ಹಿಟ್ಟುನು ಆಗಿದೆ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಎಷ್ಟೇ ವಿರೋಧವಾಗಿದ್ರು, ಆಮೇಲೆ ಅಮೆರಿಕ ಸುಪ್ರೀಂ ಕೋರ್ಟ್ ಏನೇ ಹೇಳ್ತಿದ್ರು, ಅವರು ಒಂದು ವರ್ಡ್ ಹೇಳ್ತಾರೆ. ಇಷ್ಟೆಲ್ಲ ಆಗ್ತಿದ್ರು ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಟಾಪ್ ಅಲ್ಲಿದೆ, ಅಂದ್ರೆ ನಾವು ಎಕಾನಮಿಯಲ್ಲಿ ಮುಂದೆ ಇದೀವಿ ಅಂತಾನು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಸೊ ಅಂದ್ರೆ ಈಗ ಜಪಾನ್ ಅಂಡ್ US ಮಾರ್ಕೆಟ್ ಆಲ್ ಟೈಮ್ ಅಲ್ಲಿದೆ. ಆದ್ರೆ ನಮ್ಮ ಒಂದು ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು. ಸೊ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಕೊಂಡಂಗೆ ನಾವು 26,000 ಈಸ್ ದ ಟಾಪ್ ಅಂಡ್ ಬಾಟಮ್ ಈಸ್ 25,400 ಈ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ವೀಕ್ ಏನಾಗ್ಬೋದು? ಇನ್ನು ನೆಕ್ಸ್ಟ್ ವೀಕ್ ಏನಿದ್ರು 26,250 ಇದು ಆಲ್ ಟೈಮ್ ಹೈ ಆಗಿದೆ ಪ್ರೀವಿಯಸ್ ಒಂದು ಇದರಲ್ಲಿ. ಇನ್ನ ನಮ್ಮ ಒಂದು ಲೋ ಬಂದ್ಬಿಟ್ಟು 25,450 ಇದು ರೀಸೆಂಟ್ ಲೋ ಇರೋದ್ರಿಂದ ಈ ಒಂದು ವೀಕ್ ಅಲ್ಲಿ, ಅಂದ್ರೆ ಕಮಿಂಗ್ ವೀಕ್ ಅಲ್ಲಿ ಈ ಒಂದು ರೇಂಜ್ ಬೌಂಡ್ ಗಿಂತ ದಾಟಬಹುದು. ಯಾಕಂದ್ರೆ ಟ್ರೇಡ್ ಡೀಲ್ಸ್ ಏನೇನ್ ಪೆಂಡಿಂಗ್ ಇದಾವೋ ಅದು ಆಲ್ಮೋಸ್ಟ್ ಒಂದು ಕ್ಲಾರಿಟಿ ಅನ್ನೋದು ಬರ್ಬೋದು ಅಂತ ನಾವು ಅನ್ಕೊಂತಾ ಇದೀವಿ. ಸೊ ಈ ಕ್ಲಾರಿಟಿ ಯಾವಾಗ ಬರುತ್ತೋ ಆಗ ಮಾತ್ರ ಸಾಧ್ಯ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಹೈ ಹಿಟ್ ಆಗಿ ನೆಕ್ಸ್ಟ್ ಫರ್ದರ್ ಮೂವ್ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಸ್ ಪರ್ ಒಂದು ಡೇಟಾ ಪ್ರಕಾರ, ಕೆಲವರು ವಿಶ್ಲೇಷಕರು ಹೇಳಿರೋ ಪ್ರಕಾರ ನಿಫ್ಟಿ ನೆಕ್ಸ್ಟ್ ಇಯರ್ ಅಲ್ಲಿ 29,000 ಅಂತ ಒಬ್ರು ಹೇಳಿದ್ರೆ 30,000 ಹೋಗುತ್ತೆ ಅಂತಾನೆ ಇದೆ. ಸೊ ಇದು ಓನ್ಲಿ 20% ಗ್ಯಾಪ್ ಅಷ್ಟೇ. ಸೊ ಕಂಪ್ಯಾರಿಟಿವ್ ಟು ಅಮೆರಿಕ ಮಾರ್ಕೆಟ್ ಅಂಡ್ ಜಪಾನ್ ಮಾರ್ಕೆಟ್ ನಮ್ದು ಅಂಡರ್ ವ್ಯಾಲ್ಯೂಡ್ ಇರೋದ್ರಿಂದ ಟ್ಯಾರಿಫ್ ಅಂಡ್ ಟ್ರೇಡ್ ಡೀಲ್ಸ್ ಯಾವಾಗ ಕ್ಲಾರಿಟಿ ಬರುತ್ತೋ ಆಗ ನಮ್ಮ ಮಾರ್ಕೆಟ್ ಹೈಯರ್ ಐ ದಾಟಿ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದು ಈ ವೀಕ್ ಇರ್ಬೋದು, ಇಲ್ಲ ನೆಕ್ಸ್ಟ್ ವೀಕ್ ಇರ್ಬೋದು. ಆದ್ರೆ ಟ್ಯಾರಿಫ್ ಕ್ಲಾರಿಟಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ನಾವು ಇದ್ರ ಬಗ್ಗೆ ಇನ್ನು IPO ಇಶ್ಯೂಸ್ ಬಗ್ಗೆ ಹೇಳೋದಾದ್ರೆ, ನೋಡಿ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನು ಫಂಡ್ ಇತ್ತು ಆಲ್ಮೋಸ್ಟ್ 52,000 crores ಅನ್ನೋದನ್ನ ಅದು ಪ್ರೈಮರಿ ಮಾರ್ಕೆಟ್ ಅಂದ್ರೆ IPO ಇಶ್ಯೂನ್ಸ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತಾನೆ ಒಂದು ಡೇಟಾ ಇದೆ. ಇನ್ನು ಔಟ್ಫ್ಲೋ ಬಗ್ಗೆ ಹೇಳೋದಾದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಔಟ್ಫ್ಲೋ ಸಹ ಒಂದು ನಮ್ಮ ಮಾರ್ಕೆಟ್ ಇಲ್ಲೇ ಸ್ಟೇಬಲ್ ಆಗೋದಕ್ಕೆ. ಸೊ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಕಂಟಿನ್ಯೂಸ್ ಎಕ್ಸೆಪ್ಟ್ ಅಕ್ಟೋಬರ್ ಬಿಟ್ರೆ ಇನ್ನ ಪ್ರತಿ ಲಾಸ್ಟ್ 3-4 ಮಂತ್ಸ್ ಇಂದಾನು ಇರ್ಬೋದು, ಈ ಮಂತ್ ಇರ್ಬೋದು, ಔಟ್ಫ್ಲೋ ಅವ್ರದ್ದು ಕಂಟಿನ್ಯೂಷನ್ ಆಗ್ತಾನೆ ಹೋಗ್ತಾ ಇದೆ. ಅಂದ್ರೆ ಶಾರ್ಟ್ ಬಿಲ್ಡಪ್ ಅವ್ರದ್ದು ಆಗ್ತಾನೆ ಹೋಗ್ತಾ ಇದೆ. ಯಾವಾಗ ಶಾರ್ಟ್ ಕವರಿಂಗ್ ಆಗುತ್ತೋ ಆಗ್ಲೂ ಪ್ಯಾರಲಲ್ ಆಗಿ ನಿಫ್ಟಿ ಸೊ ಅಪ್ಸೈಡ್ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಮೇನ್ ರೀಸನ್ ನಿಫ್ಟಿ ಸ್ಟೇ ಆಗ್ತಾ ಇರೋದಕ್ಕೆ ಒಂದು ಫಾರಿನ್ ಔಟ್ಫ್ಲೋ, ಇನ್ನೊಂದು ಬಂದ್ಬಿಟ್ಟು ಟ್ಯಾರಿಫ್ ಕ್ಲಾರಿಫಿಕೇಶನ್. ಈ ಎರಡು ಯಾವಾಗ ಕ್ಲಾರಿಟಿ ಬಂದ್ಬಿಡುತ್ತೋ, ಇಲ್ಲ ಫಾರಿನ್ ಇನ್ಸ್ಟಿಟ್ಯೂಷನ್ ಅಗೈನ್ ಬೈಬ್ಯಾಕ್ ಬರ್ತಾರೋ, ಇಲ್ಲ ಟ್ಯಾರಿಫ್ ಕ್ಲಾರಿಟಿ ಬರುತ್ತೋ, ಆಗ ನಿಫ್ಟಿ ಖಚಿತವಾಗಿ ಆಲ್ ಟೈಮ್ ಹೈ ಹಿಟ್ ಆಗಿ ಅದ್ರ ಮೇಲೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ, ನಾವು ಪ್ರೀವಿಯಸ್ ವೀಕ್ ಅಲ್ಲಿ ಏನ್ ಮಾತಾಡ್ಕೊಂತಿದ್ವು ಅದೇ ತರನೇ $58 to $62 ಆ ರೇಂಜ್ ಬೌಂಡ್ ಅಲ್ಲೇನೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ರುಪಿನೂ ಅಷ್ಟೇ ಆಲ್ಮೋಸ್ಟ್ ರೆಕಾರ್ಡ್ ಲೋ ಅಲ್ಲೇನೆ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು F&O ಒಂಥರ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. F&O December 8th ಆನ್ವರ್ಡ್ಸ್ ಪ್ರೀ ಓಪನಿಂಗ್ ಮಾರ್ಕೆಟ್ ಅಂದ್ರೆ ಈಗೇನಿತ್ತು 9:15 ಮೇಲೆನೆ ನಾವು ಆರ್ಡರ್ ಆಗ್ಬೇಕಾಗಿತ್ತು ಆಪ್ಷನ್ ಅಂಡ್ ಫ್ಯೂಚರ್ಸ್ ನ. ಆದ್ರೆ ಇನ್ ಮುಂದೆ ಅಂದ್ರೆ December 8th ಆನ್ವರ್ಡ್ಸ್ ನಾವು ಪ್ರೀ ಓಪನಿಂಗ್ ಅಂದ್ರೆ 9 o'clock ಸ್ಟಾರ್ಟ್ ಆದ್ರೆ 9:08 ವರ್ಗುನು 9 o'clock 8 minutes ವರ್ಗುನು ನಾವು ಆರ್ಡರ್ಸ್ ನ ಹಾಕೋ ಒಂದು
ಫೆಸಿಲಿಟೇಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಆಲ್ರೆಡಿ ಇದು ಟೆಸ್ಟಿಂಗ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಡಿಸೆಂಬರ್ 8 ಇಂದ ಇದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು F&O ಟ್ರೇಡರ್ಗೆ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಆರ್ ರ್ಯಾಲೀಸ್ ಏನೇನ್ ಇರ್ತಾವೋ ಇದು ಕ್ಯಾಚ್ ಮಾಡೋದಕ್ಕಾಗ್ಲಿ ಇಲ್ಲ ಪ್ರತಿಯೊಂದಕ್ಕೂ ಒಂದು ಅನುಕೂಲ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಅಂತ ಬಂದಾಗ ಈಗ ಮೇನ್ ಆಗಿ ಉಕ್ರೇನ್ ಅಂಡ್ ರಷ್ಯಾ ವಾರ್ ನಿಲ್ಲುತ್ತೆ ಅನ್ಕೊಂಡಿದ್ರು. ಆದ್ರೆ ಉಕ್ರೇನ್ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಅವರು ಡ್ರೋನ್ಗಳಿಂದ ರಷ್ಯನ್ ಆಯಿಲ್ ಕಂಪನಿಗಳ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದರಿಂದ ರಷ್ಯಾದಲ್ಲಿ 20% ಆಫ್ ಆಯಿಲ್ ಓವರ್ ಆಲ್ ಆಗಿ ಪ್ರೊಡ್ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಇಷ್ಟ ದಿವಸ ರಷ್ಯಾ ಬಲಿಷ್ಠ ಅಂತ ಹೇಳ್ತಿತ್ತು, ರಷ್ಯಾದವರು ಈಗಲೂ ಬಲಿಷ್ಠ ಅಂತ ಹೇಳ್ತಾರೆ. ಆದ್ರೆ ಉಕ್ರೇನ್ ಅನ್ನೋ ಒಂದು ಚಿಕ್ಕ ಒಂದು ದೇಶನ ಇಲ್ಲಿವರೆಗೂ ಗೆಲ್ಲೋದಕ್ಕೆ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಮೊದಲು ಏನ್ ಮಾಡ್ತಿದ್ರು, ಇದೆಲ್ಲ ಏನಕ್ಕೆ ಈ ಯುದ್ಧ ನಡೆಯೋದಾಗ್ಲಿ, ರಿಸೆಷನ್ ಆಗ್ಲಿ, ಟ್ಯಾರಿಫ್ ಆಗ್ಲಿ, ಇವೆಲ್ಲ ಏನಕ್ಕೆ ನಡೀತಾ ಗೊತ್ತಾ? ಇದೆಲ್ಲ ಒಂದು ಅಹಂ ಅಂತಾನೆ ಹೇಳ್ಬೋದು. ನೋಡಿ, ಒಬ್ರು ಶಾಂತಿಯುತವಾಗಿ ಮಾತಾಡೋದಾದ್ರೆ ಇವೆಲ್ಲ ನಡೆಯೋದಿಲ್ಲ. ಗಲ್ಬೆಗಳಾಗ್ಲಿ ನೋಡಿ, ಇವೆಲ್ಲ ನಡೆಯೋದು. ನೋಡಿ, ಪಾಕಿಸ್ತಾನ್ ಇಂಡಿಯಾ ಆಲ್ರೆಡಿ ಡೆಲ್ಲಿ ಇಶ್ಯೂಸ್ ತಗೊಳ್ಳಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತು. ನೋಡಿ, ಶಾಂತಿಯುತವಾಗಿದ್ದಿದ್ರೆ ಈ ಬ್ಲಾಸ್ಟ್ ಅನ್ನೋದು ಇರ್ಲಿಲ್ಲ ಅಲ್ವಾ? ಅದೇ ತರ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ವಾರ್ ಇರ್ಬೋದು, ಇದು ಕಂಟಿನ್ಯೂಷನ್ ನಡೀತಾನೆ ಇದೆ. ಇನ್ನ ಇಸ್ರೇಲ್ ಮತ್ತು ಹಮಾಸ್ ಯಾವಾಗ್ಲೂ ಅದು ಅಟ್ಯಾಕಿಂಗ್ಸ್ ನಡೀತಾನೆ ಇದಾವೆ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ, ನಾನು ಶಾಂತಿಯುತವಾಗಿ ಎಲ್ಲ ಶಾಂತಿ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವುದೇ ಒಂದು ತರವಾದ ಶಾಂತಿನ ಕಾಪಾಡಿಲ್ಲ, ಅವರು ಅಶಾಂತಿನೇ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಫೇಲ್ಡ್ ಅಂತಾನೆ ಹೇಳ್ಬೋದಾಗಿದೆ. ನೋಡಿ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂದ್ರೆ ಮೇನ್ ಇರೋದೇ ರಷ್ಯಾ. ಸೊ ರಷ್ಯಾ ಯಾವಾಗ ವಾರ್ ನಿಲ್ಲುತ್ತೋ ಆಗ್ಲೇನಾದ್ರೂ ಒಂದು ಆಯಿಲ್ ಪ್ರೈಸ್ ಕಡಿಮೆ ಆಗೋ ಸಾಧ್ಯತೆ ಇದೆಯಾ ಅಂತಾನು ನೋಡ್ಬೇಕಾಗಿದೆ ಟೆಕ್ನಿಕಲಿ. ಇನ್ನ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಯೊಂದು ವಿಡಿಯೋದಲ್ಲಿ ಮಾತಾಡ್ದಂಗೆ, ಈ ವಿಡಿಯೋದಲ್ಲಿ ಮಾತಾಡ್ದಂಗೆ ಅವರು ಈಗ ಮೋಸ್ಟ್ಲಿ ಶಾಂತಿಯುತವಾಗಿ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಮತ್ತು ಅವರು ಇದ್ರ ಮಧ್ಯೆ ಟ್ಯಾರಿಫ್ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಇನ್ ಮಿಕ್ಕಿದೆಲ್ಲ ಸ್ಮೂತ್ ಆಗಿ ಡೀಲ್ಸ್ ಕಂಪ್ಲೀಟ್ ಆಗ್ತವೆ ಅಂತ ಹೇಳ್ಬೋದು. ಈ ವಾರ್ ಇಶ್ಯೂಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಉಕ್ರೇನ್ ಅಟ್ಯಾಕ್ ಮಾಡಿರೋದ್ರಿಂದ ಈಗ ರಷ್ಯಾ ಯಾವ ತರ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇನ್ನ ಇಲ್ಲಿ ಡೆಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಇಂಡಿಯಾ ಯಾವ ತರ ತಿರುಗೇಟ್ ಕೊಡುತ್ತೆ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ ಟೀಮ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಇನ್ನು ಮರಿದೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಜೈ ಹಿಂದ್ ಅಂಡ್ ಜೈ ಭಾರತ್.